ಏನೋ ಡಸ್ಟ್ ಪೌಡ್ರು ಮತ್ತು ಜಲ್ಲಿಯನ್ನು ಹಾಕಿ ಅದನ್ನ ಪ್ಯಾಚ್ ಮಾಡೋವಂಥ ಕೆಲಸ ಅಂದರೆ ಕಳಪೆ ಕಾಮಗಾರಿಗೆ ನಾವೇ ಉತ್ತಮ ಅನ್ನೋ ರೀತಿ ಪ್ರದರ್ಶನ ಮಾಡಿ ಈ ಕ್ಷೇತ್ರದ ಶಾಸಕರು ನಡ್ಕೊಳ್ತಾ ಇದ್ದಾರೆ. ಅಲ್ಲೂ ಕೂಡ ಲಂಚ 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 ಯಾಕೆ ಹಿಂಗ್ ಮಾಡ್ತೀರಾ ನೀವು? ಅಧಿಕಾರದ ದಾಹ ಎಷ್ಟಿದೆಯೋ ಹಾಗೆ ನಿಮ್ಮ ಕರ್ತವ್ಯದ ದಾಹನ ಹೆಚ್ಚಾಗ್ಲಿ. ನನ್ನ ಕೈಯಲ್ಲಿ ಫಂಡ್ ತರೋಕ್ಕಾಗಲ್ಲ, ನಾನು ಸಮಯ ಕೊಡೋಕ್ಕಾಗಲ್ಲ. ಅವರು ಶಾಸಕರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗೋದಾದ್ರೆ ಈ ಒಂದು ರಸ್ತೆಯಲ್ಲಿ ಸುಮಾರು ಇದುವರೆಗೂ ಒಂದು 25 ಸಾರಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ನಮ್ಮ ಶಾಸಕರು ನಮ್ಮ ಅತ್ತಿಬೆಲೆ ರಸ್ತೆ ಇದೆ, ಆನೇಕಲ್ ರಸ್ತೆ, ಸುಮಾರು ಒಂದು 2 ವರ್ಷದಿಂದ ಹದಗೆಟ್ಟೈತೆ. ಸುಮಾರು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ, ಸುಮ್ಮನೆ ತ್ಯಾಪೆ ಹಾಕ್ತಾರೆ, ನಿಲ್ಲಿಸ್ತಾರೆ. ಈ ರಸ್ತೆ ಗುಂಡಿಗಳನ್ನು ಮುಚ್ಚದಿದ್ದರೆ ನಮ್ಮ ಇಡೀ ಆನೇಕಲ್ ತಾಲೂಕಾದ್ಯಂತ ರಸ್ತೆ ಅಪಘಾತದಲ್ಲಿ ಇತ್ತೀಚೆಗೆ ಆನೇಕಲ್ ಪಟ್ಟಣದಲ್ಲಿ ದಂಪತಿಗಳ ಮೇಲೆ ಕ್ಯಾಂಟರ್ ಒಂದು ಹರಿದ ಪರಿಣಾಮ ಪತಿ ಸ್ಥಳದಲ್ಲಿಯೇ ಮೃತಪಟ್ಟು ಪತ್ನಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಯನ್ನ ರಾಜಕೀಯ ಅಸ್ತ್ರವಾಗಿಸಿಕೊಂಡಂತ ಬಿಜೆಪಿಯವರು ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಹಳ್ಳಗಳಲ್ಲಿ ರಸ್ತೆಗಳಿದೆಯಾ, ರಸ್ತೆಗಳಲ್ಲಿ ಹಳ್ಳಗಳಿದೆಯಾ ಅಂತೇಳಿ ಶಾಸಕ ಬಿ ಶಿವಣ್ಣರವರನ್ನ ಪ್ರಶ್ನಿಸ್ತಾ ಇದ್ದಾರೆ. ಇದೀಗ ಅತ್ತಿಬೆಲೆಯಲ್ಲೂ ಕೂಡ ಗುಂಡಿಗಳು ಹೆಚ್ಚಾಗಿರುವ ಕಾರಣದಿಂದ ಈ ಒಂದು ಪ್ರತಿಭಟನೆಯನ್ನ ಅತ್ತಿಬೆಲೆಯ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಸ್ತೆಯಲ್ಲೇ ಕುಳಿತಂತ ಬಿಜೆಪಿಯ ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ಬಿಜೆಪಿಯ ನಿಕಟಪೂರ್ವ ಅಭ್ಯರ್ಥಿ ಉಲ್ಲಳ್ಳಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಜಿಲ್ಲಾ ಬಿಜೆಪಿಯ ಮುಖಂಡರಾದಂತಹ ಡಾಕ್ಟರ್ ಸುಲೋಚನಾರವರು, ಹಾಗೆಯೇ ಇಲ್ಲಿನ ಬಿಜೆಪಿಯ ಮುಖಂಡರಾದಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದಂತಹ ಗಣೇಶ್ ಅವರು, ನಾರಾಯಣ ಸ್ವಾಮಿ, ಸಂತೋಷ್, ಹಾಗೆಯೇ ಇನ್ನಿತರೆ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ಅತ್ತಿಬೆಲೆ ಪಟ್ಟಣದ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದಂತಹ ಮಂಜುನಾಥ ರೆಡ್ಡಿ, ಮುರಳಿ, ಹೀಗೆ ಹಲವು ಮುಖಂಡರು ಭಾಗವಹಿಸಿ ಶಾಸಕ ಬಿ ಶಿವಣ್ಣರವರ ವಿರುದ್ಧ ಹರಿಹಾಯ್ದರು. ಆನೇಕಲ್ ತಾಲೂಕಿನಾದ್ಯಂತ ಎಲ್ಲೆಡೆಯೂ ಕೂಡ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ರಸ್ತೆಗಳ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ತೀವ್ರ ವಾಗ್ದಾಳಿಯನ್ನ ನಡೆಸಿದಂತ ಬಿಜೆಪಿಯ ಮುಖಂಡರುಗಳು ಬಿ ಶಿವಣ್ಣರವರನ್ನ ಬಹಿರಂಗ ಚರ್ಚೆಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 13 ವರ್ಷಗಳಿಂದ ಆಗಿರುವಂತಹ ಅಭಿವೃದ್ಧಿಯನ್ನ ಅವರು ಶ್ವೇತಪತ್ರ ಮತ್ತು ಬಹಿರಂಗ ಚರ್ಚೆಗೂ ಕೂಡ ಆಹ್ವಾನಿಸಿದ್ದಾರೆ. ಇದೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತೂತು ಮೇಮೆ ಆರಂಭಗೊಂಡಿದೆ. ಈ ಒಂದು ಅತ್ತಿಬೆಲೆಯಲ್ಲಿ ನಡೆದಂತಹ ಪ್ರತಿಭಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ಏನ್ ಮಾತನಾಡಿದ್ರು ಅನ್ನೋದನ್ನ ಅದೆಲ್ಲವನ್ನು ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಈ ಭಾಗದಲ್ಲಿ 2013 ಚುನಾವಣೆಗೆ 3 ವರ್ಷಗಳಾದರೂ ಸಹ ಅವರು ಈವರೆಗೂ ಒಂದು ಸಣ್ಣ ಕೆಲಸ ಕೂಡ, ಗುಂಡಿ ಮುಚ್ಚೋ ಕೆಲಸ ಕೂಡ ಅವ್ರು ಮಾಡಿಲ್ಲ. ಮಾತೆತ್ತಿದ್ರೆ ನಾನು ಅಭಿವೃದ್ಧಿ ಅಧಿಕಾರ ಅಂತೇಳಿ ಜನರಿಗೆ ಸುಳ್ಳನ್ನು ಹೇಳಿ ಮೋಸವನ್ನು ಮಾಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ. ಹಾಗಾಗಿ ಶಿವಣ್ಣವರೇ, ಇನ್ಮೇಲೆ ಇದೆಲ್ಲ ನಡೆಯಲ್ಲ. ದಯವಿಟ್ಟು ಜನಸಾಮಾನ್ಯರು ಮತ ಹಾಕಿದ್ದಾರೆ, ತಮ್ಮನ್ನು ಶಾಸಕರನ್ನಾಗಿ ಮಾಡಿದ್ದಾರೆ. ಆ ಶಾಸಕರ ಸ್ಥಾನಕ್ಕೆ ಗೌರವ ಕೊಡಿ, ಕಾರ್ಯಕರ್ತರಿಗೆ ಬೆಲೆ ಕೊಡಿ, ಜೀವಕ್ಕೆ ಬೆಲೆ ಕಟ್ಟಬೇಡಿ. ಹಾಗಾಗಿ ಎಷ್ಟೋ ಜೀವಗಳು ಈಗಾಗಲೇ ಆನೇಕಲ್ಲಲ್ಲಿ ಮತ್ತೆ ಹಿಂದಿನ ದಿನದಲ್ಲಿ ಬಹಳಷ್ಟು ಜನ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. ಅದೆಲ್ಲ ಸಾವು ಅಪಘಾತ ಆಗೋದು ಸಹಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಮಳೆಗಾಲ ಸಹ ಸ್ಟಾರ್ಟ್ ಆಗಿದೆ. ಗುಂಡಿಗಳಲ್ಲಿ ನೀರು ತುಂಬಿಕೊಂಡ್ರೆ, ಮಳೆ ಬಂದು ನೀರು ತುಂಬಿಕೊಂಡ್ರೆ ಕಾಣಿಸ್ತೀರ ಜನಸಾಮಾನ್ಯರಿಗೂ ಸಹ ಓಡಾಡಲಿಕ್ಕೆ ತುಂಬ ಕಷ್ಟ. ವಾಹನ ಸವಾರರಿಗಂತೂ ಟೂ ವೀಲರಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಆ ಗುಂಡಿ ಯಾವುದು ನೀರು ತುಂಬಿಕೊಂಡಿರುವಾಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತೀರ. ಭಾರಿ ವಾಹನಗಳು ಸಹ ಈ ರಸ್ತೆಯಲ್ಲಿ ಸಂಚರಿಸ್ತೈತೆ. ಹಾಗಾಗಿ ಆ ಗುಂಡಿಯಲ್ಲಿ ವಾಹನ ಸವಾರರು ಬಿದ್ದು ಅವರು ಪ್ರಾಣ ಕಳ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ. ಆ ಪ್ರಾಣ ಕಳ್ಕೊಂಡ್ರೆ ಇನ್ನು ಇವತ್ತಿನ ದಿನ ನೋಡಿ, ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ದಿನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಯಾರಿಗೋ ಹೇಳಿ ಒಂದಷ್ಟು ಜಲ್ಲಿಯನ್ನು ಹಾಕಿ ಏನು ಕಳಪೆ ಕಾಮಗಾರಿನಲ್ಲಿ ಆನೇಕಲ್ ತಾಲೂಕಿನ ಶಾಸಕರು ಮೊದಲಿನವರು ಅನ್ನುವಂಥ ಕೆಲಸವನ್ನು ಆ ರೀತಿ ನೀವು ರಾತ್ರಿಯೇ ನಡೆಸಿ ರಾತ್ರಿ ಏನು ಸಣ್ಣ ಪುಟ್ಟ ಎಷ್ಟು ಜಲ್ಲಿ ಹಾಕಿ ಮುಚ್ಚಿದ್ದೀರಾ, ಇದು ನಿಮ್ಮ ಶೋಭೆ ತರುವಂಥ ಕೆಲಸ ಇಲ್ಲ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ನಾನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾನ್ಯ ಶಾಸಕರಿಗೆ. ನೋಡಿ, ನಿಮಗೆ 13 ವರ್ಷಗಳ ಕಾಲ ಈ ಭಾಗದ ಮತದಾರ ಬಂಧುಗಳು ಮತವನ್ನು ಹಾಕಿ ಶಾಸಕರನ್ನಾಗಿ ಮಾಡಿದ್ದಾರೆ. ಆ ಶಾಸಕರ ಸ್ಥಾನಕ್ಕೆ ನೀವು ಬೆಲೆ ಕೊಡೋದೇ ಆದರೆ ಆನೇಕಲ್ನ ಎಲ್ಲ ರಸ್ತೆಗಳನ್ನ ಗುಂಡಿ ಮುಚ್ಚುವಂಥದ್ದು, ರಸ್ತೆ ಡಾಬೀಕರಣ ಮತ್ತು ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳಿಗೆ ನೀವು ಒತ್ತನ್ನು ಕೊಡೋದೇ ಆದರೆ ನೀವು ಶಾಸಕರಾಗಿ ಮುಂದುವರಿರಿ.
ಇಲ್ಲ ಅಂತ ಹೇಳಿದ್ರೆ ನಮ್ಗೇನು ಬೇಸರ ಇಲ್ಲ. ತಾವು ಹೇಳಿ, ನಾನು ಶಾಸಕನಾಗಿದ್ದೇನೆ, ನನ್ನ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಫಂಡ್ ತರೋದಕ್ಕಾಗಲ್ಲ, ನಿಮ್ಮನ್ನ ಮತದಾರರಿಗೆ ನಾನು ಒಳ್ಳೇದು ಮಾಡೋಕ್ಕಾಗಲ್ಲ, ನಾನು ಶಾಸಕನಿಂದ ನಾನು ಶಾಸಕನಾಗಿ ನಾನು ವಿಫಲನಾಗಿದ್ದೇನೆ ಅಂತ ಹೇಳಿದ್ರೆ ಅದನ್ನು ನೀವು ಮಾಧ್ಯಮದ ಮುಂದೆ ಜನಗಳ ಮುಂದೆ ಬಂದು ಹೇಳಿ. ನಾವು ಇದೇ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತೆ ಜನಸಾಮಾನ್ಯರು ಸೇರಿ ನಾವು ಬಟ್ಟೆಯನ್ನು ಹುಟ್ಟಿ ಭಿಕ್ಷೆಯನ್ನು ಎತ್ತಬೇಕಾದ್ರೆ ಗುಂಡಿ ಮುಚ್ಚುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಮಾಧ್ಯಮದ ಮುಂದೆ ಜನಪ್ರತಿನಿಧಿಗಳ ಮುಂದೆ ಮತ್ತೆ ಮತದಾರರ ಮುಂದೆ ದಯವಿಟ್ಟು ನೀವು ಒಪ್ಕೊಳ್ಳಿ, ನಾವು ಆ ಕೆಲಸವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಇವತ್ತಿನ ದಿನ ಹೇಳ್ತಾ, ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲಿ 2 ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲೂ ಅಷ್ಟೇ ಅಲ್ಲೊಂದು ಇಲ್ಲೊಂದು ಕೆಲಸ ನಡೀತಾ ಇರೋವೆಲ್ಲ ಕೇಂದ್ರ ಸರ್ಕಾರದ ಕೆಲಸಗಳು ಮಾತ್ರ. ರಾಜ್ಯ ಸರ್ಕಾರದಿಂದ 1 ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಬಿಟ್ಟಿ ಬಾಗಿಗಳು ಕೊಡಕ್ ಹೋಗಿ ಹಣ ಇಲ್ಲ, ದುಡ್ಡಿಲ್ಲ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಓಡಾಡಂತ ರಸ್ತೆ ಇದು, ಅವರೇ ಇದನ್ನ ಫ್ಲೈಓವರ್ ಬೇಕು ಅಂತ ಅವಾಗ ಯಡಿಯೂರಪ್ಪನವ್ರ ಕಾಲು ಕೈ ಹಿಡಿದು ಅದನ್ನ ಹಾಕ್ಸ್ಕೊಂಡ್ರು. ಅದಕ್ಕೆ ಟೋಪಿ ಹಾಕಕ್ ಕೂಡ ಆಗಿಲ್ಲ ಇವ್ರ ಸರ್ಕಾರ ಬಂದ್ಮೇಲೆ. ಹಳ್ಳ ಗುಂಡಿಗಳಿದ್ದಕ್ಕಿಂತ ಮುಂಚೆ 3-4 ತಿಂಗಳಿಂದ ಹಿಂದೆ ಅಲ್ಲಿನ ದೊಡ್ಡ ದೊಡ್ಡ ಹಳ್ಳಿಗಳು ಕೆರೆ ಬಾವಿಲಾದಾಗ ಆಗಿದ್ವು. ಸುಮಾರು ಜನ ಅಲ್ಲಿ ಬಿದ್ದು ಏನು ಮಾಡ್ಕೊಂಡಾದ್ಮೇಲೆ ಕಣ್ಣು ಕಾಣ್ದಂಗೆ ಇತ್ತು. ಶಾಸಕರು ಸುಮ್ಮನೆ ಟ್ಯಾಪ್ ಹಾಕೋದಕ್ಕೋಸ್ಕರ ಅದನ್ನು ಸರಿ ಮಾಡಿದ್ರು. ಮತ್ತೆ ನೆನ್ನೆ ನಾವು ಒತ್ತಿ ಮೇಲೆ ಮಹಾಶಕ್ತಿ ಕೇಂದ್ರದಿಂದ ಪ್ರತಿಭಟನೆ ಗೊತ್ತಾಗಿ ಮತ್ತೆ ಈ ಹಳ್ಳ ಕೊಳ್ಳೆಗಳು ಸ್ವಲ್ಪ ನೆನ್ನೆ ಸಂಜೆ 3:30-4 ಗಂಟೆಯಲ್ಲಿ ಮತ್ತೆ ಬಂದು ಮುಚ್ತಾ ಇದ್ರು. ಎಲ್ಲ ಅನ್ನ ಕೆಲಸ ನೋಡಿ ಆದಷ್ಟು ಶೀಘ್ರವಾಗಿ ನಮ್ಮ ಶಾಸಕರು ಕಾಂಗ್ರೆಸ್ ಸರ್ಕಾರ ಈ ರಸ್ತೆಯನ್ನು ಆನೇಕಲ್ ತಾಲೂಕಿನ ರಸ್ತೆಗಳನ್ನು ರಾಜ್ಯ ರಸ್ತೆಗಳನ್ನು ಸರಿ ಮಾಡದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನಿವತ್ತು ಈ ಒಂದು ಸರ್ಕಾರಕ್ಕೆ ಒಂದರ ಟ್ರ್ಯಾಕ್ಟರ್ಗೆ ಇಂಜಿನ್ ಇದೆ, ಬಾಡಿ ಇಲ್ಲ ಅನ್ನೋದರ ಆಗಿದೆ. ಇಂಜಿನ್ ಸುಮ್ಮನೆ ಓಡ್ತಾ ಇದೆ, ಬಾಡಿ ಇಲ್ಲದೆ ಏನು ಕೆಲಸ ಆಗಲ್ಲ. ನೋಡಿ, ಯಾವುದೇ ಚುನಾವಣೆಗಳು ಮಾಡಿ ಅಟ್ಲೀಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪುರಸಭೆಗಳು, ಗ್ರಾಮ ಪಂಚಾಯತಿಗಳು ಯಾವುದೇ ಚುನಾವಣೆಗಳು ಸಹ ನಡೆದಿಲ್ಲ. ಕೊನೆ ಪಕ್ಷ ಆ ಚುನಾವಣೆ ನಡೆದು ಆ ಬಾಡಿಗಳಾದ್ರೂ ಇದ್ದಿದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಫಂಡ್ ಇದು ಸುಮಾರು 40 ಲಕ್ಷ ಕೋಟಿ ರಿಟರ್ನ್ ಹೋಗಿದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಅನುದಾನದಲ್ಲಿ. ಆ ಹಣ ಆದ್ರೂ ಬಳಕೆ ಆಗ್ತಾ ಇತ್ತು. ಈಗ ಅದೆಲ್ಲ ರಿಟರ್ನ್ ಆಗಿ ಇವಾಗ ಜನಗಳಿಗೆ ಯಾವುದೇ ತರ ಸೌಕರ್ಯ ಇಲ್ಲದೆ ಎಲ್ಲರೂ ಸಹ ಕಾರ್ಯಕರ್ತರು ಸಹ ನೋವುತ್ತಿಂದ ಎಲ್ಲಾ ಪಕ್ಷದ ಬಗ್ಗೆ ಮಹಿಳೆಯರು ಬೇಕು, ಮಕ್ಕಳು ಬೇಕು, ವೃದ್ಧರು ಬೇಕು, ಎಲ್ಲರೂ ಓಟ್ ಹಾಕ್ಬೇಕು. ಆದ್ರೆ ಕೆಲಸ ಮಾತ್ರ ನಿಮ್ ಗಮನಕ್ಕೆ ಬರೋದಿಲ್ಲ. ನೀವು ಮಂತ್ರಿಗಳ ಸ್ಥಾನಕ್ಕೆ ಎಷ್ಟು ರೇಸಲ್ಲಿ ಓಡ್ತಿದ್ದೀರೋ ಅಷ್ಟನ್ನ ಸ್ವಲ್ಪ ಅಭಿವೃದ್ಧಿಗೆ ನಮ್ಮ ಕಡೆಗೆ ಗಮನ ಹರಿಸಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಮತ್ತೆ ಹಾಗೆ ರೇಷನ್ ಕಾರ್ಡ್ ಕೂಡ ತುಂಬಾ ಜನಕ್ಕೆ ತೆಗೆದಾಕಿದ್ದೀರಾ. ಇದ್ರ ಬಗ್ಗೆನೂ ನಿಮ್ಮ ಬಗ್ಗೆ ಸಾರ್ವಜನಿಕರಿಗೆ ತುಂಬಾ ಕೆಟ್ಟ ಅಭಿಪ್ರಾಯ ಇದೆ. ಯಾಕೆ ಅಂತಂದ್ರೆ ಅಲ್ಲೂ ಕೂಡ ಲಂಚ ಲಂಚ ಲಂಚ. ಯಾಕೆ ಹಿಂಗ್ ಮಾಡ್ತೀರಾ ನೀವು? ಇದನ್ನ ನೀವು ಅಲ್ಲಿ ಏನು ಹೇಳ್ತಿರೋ ಅಧಿಕಾರದ ದಾಹ ಎಷ್ಟಿದೆಯೋ ಹಾಗೆ ನಿಮ್ಮ ಕರ್ತವ್ಯದ ದಾಹನ ಹೆಚ್ಚಾಗ್ಲಿ. ನಿಮ್ಮ ಒಂದು ಕ್ಷಣ ಕಣಗಳಲ್ಲೂ ಕೂಡ ಶ್ರೀ ಸಾಮಾನ್ಯನಿಗೆ ಏನ್ ಕೊಡ್ಬೇಕೋ ನೀವು ಮತದಾರರ ಬಗ್ಗೆ ನೀವು ಏನ್ ಅನ್ಕೊಂಡಿದ್ದೀರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ನಮ್ಮ ಒಂದು ಆನೇಕಲ್ ತಾಲೂಕಿನ ಕ್ಷೇತ್ರ ಅಭಿವೃದ್ಧಿಗೆ ಗಮನ ಕೊಡಿ. ಏನ್ ಕೊಡ್ಬೇಕು? ಈಗ ನಿಮ್ದೇ ಗೌರ್ಮೆಂಟ್ ಸರ್ಕಾರ ಇದೆ, ಸರ್ಕಾರದಲ್ಲಿ ಬೇಕಾದಷ್ಟು ಅನುದಾನ ಕೊಡ್ತೀವಿ, ಬೇಕಾದಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2,000 ಕೋಟಿ ಕೊಡ್ತೀವಿ, 3,000 ಕೋಟಿ ಕೊಡ್ತೀವಿ. ಎಲ್ಲಿ ಸ್ವಾಮಿ 2,000 ಕೋಟಿ 3,000 ಕೋಟಿ? ಈ ಗುಂಡಿ ಮುಚ್ಚೋದಕ್ಕೆ 2,000 ಕೋಟಿ ಬೇಕಾ? ಇವುಗಳಿಗೆ ಬೆಲೆ ಇಲ್ವಾ? ಆನೇಕಲ್ನಲ್ಲಿ ಯಾವ ತರ ಆಗಿದೆ ಅಂದ್ರೆ ಜೀವಕ್ಕೆ ಬೆಲೆ ಇಲ್ಲ, ಅಮಾಯಕರ ಜೀವಕ್ಕೆ ಬೆಲೆ ಇಲ್ಲ. ನೀವು ಬಹಳ ಪವರ್ಫುಲ್ ವ್ಯಕ್ತಿ ಅಂದ್ರೆ ನಿಮ್ಗೆಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ ಜೀವನ ಮಾಡೋದು ದುಷ್ಟವಾಗಿದೆ. ಆನೇಕಲ್ನಲ್ಲಿ ಅಲ್ಲಿ ನೋಡಿದ್ರೆ ಆ ಸರ್ಜಾಪುರದಲ್ಲಿ ನಮ್ಮದ್ರ ಭಾಗದಲ್ಲಿ ಅವರು ಪ್ರತಿಭಟನೆಗೆ ಧರಣಿಗೆ ಬೆಲೆನೇ ಇಲ್ಲ. ಇಲ್ಲಿ ನೋಡಿದ್ರೆ ರಸ್ತೆ ಗುಂಡಿಗಳು, ಎಲ್ಲಿ ನೋಡಿ ಟ್ರಾಫಿಕ್, ಮಳೆ ಬಂದ್ರೆ ಅಂತೂ ರಸ್ತೆಗಳಲ್ಲಿ ನರಕ. ಇದನ್ನ ದಯವಿಟ್ಟು ಸ್ವಾಮಿ ಇದನ್ನ ನಿಮ್ಮ ಈಗ ನೀವೇನು ಒದ್ದಾಡ್ತಾ ಇದ್ದೀರಾ ನಮ್ಗೆ ಆ ಪದವಿ ಈ ಪದವಿ ಅಂತ ಇದೇ ಭಾಗದಲ್ಲಿ ಶಾಸಕರಾಗ್ಬೋದು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ ಆಗ್ಬೋದು, ಯಾರೇ ಆಗಲಿ ಇಲ್ಲಿ ಸುಮಾರು ಸರಿ ಓಡಾಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿರಲಿಲ್ಲ. ಈ ಲೋಕೋಪಯೋಗಿ ಯಾರು ಈ PW ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇವರಿಗೆ ನಾಚಿಕೆ ಆಗ್ಬೇಕು. ಇವರಿಗೆ ಇವರು ಅವರ ಮಕ್ಕಳು ಮತ್ತೆ ಅವರ ಕುಟುಂಬದವರು ಏನಾದ್ರು ಈ ಕಡೆ ಓಡಾಡಕ್ಕಿದ್ರೆ ಅವ್ರು ಗೊತ್ತಾಗೋದು. ಅವರೆಲ್ಲ ಕುತ್ಕೊಂಡು ಏನೋ ಬಿಲ್ ಪಾಸ್ ಮಾಡ್ತಾರೆ, ಕಳಪೆ ಕಾಮಗಾರಿಗಳಿಗೆ ಬಿಲ್ ಪಾಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಬಿದ್ದು ಸಾಯ್ತಾ ಇರ್ತಕ್ಕಂಥ, ಅಪರಾಧ ಆಗ್ತಾ ಇರ್ತಕ್ಕಂಥ ಕುಟುಂಬಗಳಿಗೆ ಅವ್ರ ಕುಟುಂಬದ ಶಾಪ ಆಗ್ತಿರುತ್ತೆ. ಈ ಮಕ್ಕಳಿಗೆ ಸ್ವಲ್ಪನಾದ್ರೂ ನಾಚಿಕೆ ಮರ್ಯಾದಿದ್ರೆ ಇವರಿಗೆ. ಸುಮಾರು 3 ರಿಂದ 2 ಅಡಿ ಎಲ್ಲ ಐತಿದೆ. ಮತ್ತೆ ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಟೆಂಪರರಿ ಕೆಲಸ ಮಾಡಲಿಕ್ಕೆ ಹೋಗಿಲ್ಲ. ಇದರ ಟೆಂಪರರಿ ಕೆಲಸ ಬಿಟ್ಟು ಆದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಎಷ್ಟೋ ಜನ ಕೂಲಿ ಕಾರ್ಮಿಕರು, ಈ ಗಾರ್ಮೆಂಟ್ಸ್ ಅಂತವರು ಸಣ್ಣ ಪುಟ್ಟ ಲೋನ್ಗಳು ಹೋಗಿದ್ದಾರೆ. ಅಂಥವ್ರಿಗೆಲ್ಲ ರೇಷನ್ ಕಾರ್ಡ್ಗಳು ನೀವು
BPL APL ಕಾರ್ಡ್ ಮಾಡಿದ್ದಾರೆ. ದಯವಿಟ್ಟು ಈಗ ನೂತನ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬ್ ಆಗಿದ್ದೀರಾ. ಅವ್ರು ಆದಷ್ಟು ಇದ್ರ ಬಗ್ಗೆ ಬಡವರ ಬಗ್ಗೆ ಗಮನ ಕೊಟ್ಟು ಆ ರೇಷನ್ ಕಾರ್ಡ್ಗಳನ್ನ ಆದಷ್ಟು ಸರಿಪಡಿಸಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಮಾಡ್ತೀವಿ ಅಂತ ಹೇಳೋದಲ್ಲ, ನೀವು ಒಂದು ಗಡುವು ನಿರ್ಧಾರ ಮಾಡಿ ಟಾರ್ ಯಾವಾಗ ಹಾಕ್ತೀರಾ ಹೇಳಿ ಸರ್. ಈಗ ನೀವು ಹಾಕಿದ್ದೀರಲ್ಲ, ಇನ್ನೊಂದ್ಸರಿ ಮಳೆ ಕೊಟ್ಟಿದ್ದೀವಿ ಅಂತ ಕೆಲಸ ಆಗಲ್ಲ ಸರ್. ಅದನ್ನ ನೀವು ವಿಲೇವಾರಿ ಮಾಡಬೇಕು. ಕೆಲಸ ಬೇಡ ಸರ್, ಕರೆಕ್ಟಾಗಿ ಮಾಡಿದ್ರೆ ಹೊರಗೆಲ್ಲ ಮಾಡಿ. ನನ್ನ ಹಂತದಲ್ಲಿ ನಾನು ಇಷ್ಟು ಟೈಮ್ ಹೇಳಿದ್ದಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾನು ಕ್ರಮ ಕೈಗೊಂಡಿದ್ದೆ. ಅಲ್ಲ, ಇನ್ನೊಂದಿಬ್ರು ಕೈ ಕಾಲು ಮುಡ್ಕೊಳೋದು, ಎರಡು ಪ್ರಾಣ ಹೋಗೋ ಗಂಟ ಬಿಡಬೇಡಿ ದಯವಿಟ್ಟು. ನಾಳೆ ಕೆಲಸ ಮಾಡ್ಕೊಡಿ. ರಸ್ತೆ ಅಧ್ವಾನ ಆಗಿತ್ತು ಮತ್ತು ಕೆಟ್ಟದಾಗಿತ್ತು. ಆ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ರಿಸ್ಯೂಮನ್ನು ಕೊಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರೇನೋ ಡಸ್ಟ್ ಪೌಡ್ರು ಮತ್ತು ಜಲ್ಲಿಯನ್ನು ಹಾಕಿ ಅದನ್ನ ಪ್ಯಾಚ್ ಮಾಡೋವಂಥ ಕೆಲಸ. ಅಂದರೆ ಕಳಪೆ ಕಾಮಗಾರಿಗೆ ನಾವೇ ಉತ್ತಮ ಅನ್ನೋ ರೀತಿ ಪ್ರದರ್ಶನ ಮಾಡಿ ಈ ಕ್ಷೇತ್ರದ ಶಾಸಕರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಮಾತಾಡಿದ್ದೀವಿ ಶಾಸಕರ ನಡೆ ಯಾವ ಥರ ಇದೆ ಅಂತ. ಏನೇ ಆಗಲಿ, ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯಾವುದೇ ಹಳ್ಳಿಗೆ ಹೋದರೂ ಸಹ ರಸ್ತೆಗಳು ಗುಂಡಿ ಆಗಿದೆ, ಹಾಳಾಗಿದೆ. ಅದನ್ನು ಸರಿ ಮಾಡಿಕೊಡೋವರೆಗೂ ಸಹ ನಾವು ಅವ್ರನ್ನ ಬಿಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಕಾರಣ ಏನಂದರೆ ಅವ್ರಿಗೆ ಈ ಕ್ಷೇತ್ರದ ಜನ ಏನು 2023ರಲ್ಲಿ ಮತದಾರ ಬಂಧುಗಳು ಮತವನ್ನು ಹಾಕಿ ಅವ್ರನ್ನ ಗೆಲ್ಲಿಸಿರೋದು ಅವ್ರ ಸೇವೆ ಮಾಡಲಿಕ್ಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಆ ಸೇವೆ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಅಂದರೆ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಕೈಯಲ್ಲಿ ಫಂಡ್ ತರೋಕ್ಕಾಗಲ್ಲ, ನಾನು ಸಮಯ ಕೊಡೋಕ್ಕಾಗಲ್ಲ, ನಾನು ಜನರ ಆಶೀರ್ವಾದ ಪಡೆದು ನಾನು ಗೆದ್ದಿದ್ದೇನೆ, ಆ ಆಶೀರ್ವಾದಕ್ಕೆ ನಾನು ಧಕ್ಕೆ ತರಲ್ಲ ಅನ್ನೋಂಥದ್ದಾದರೆ ಅವರು ಶಾಸಕರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗೋದಾದರೆ ನಾವು ಯಾರನ್ನ ಕೈಯೋ ಕಾಲೋ ಭಾರತೀಯ ಜನತಾ ಪಾರ್ಟಿ ಮತ್ತು ನಾವೆಲ್ಲ ಭಿಕ್ಷೆಯನ್ನು ಎತ್ತಿ ರಸ್ತೆಯನ್ನು ಸರಿ ಮಾಡುವಂಥ ಕೆಲಸ ನಾವು ಜೊತೆಯಲ್ಲೇ ಮಾಡ್ತೀವಿ ಅಂತ ಮಾತನ್ನು ಈ ದಿನ ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ರಸ್ತೆಯಲ್ಲಿ ಸುಮಾರು ಇದುವರೆಗೂ ಒಂದು 25 ಸಾರಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಅವ್ರು ಎಷ್ಟು ಸಾರಿ ಪ್ಯಾಚ್ ಮಾಡಿದ್ರೆ ಒಂದು 2 ದಿನ, 1 ವಾರ, 15 ದಿನದಲ್ಲೇ ಅದು ಕಿತ್ತೋಗ್ತಾ ಇದೆ. ದಯವಿಟ್ಟು ಮಾನ್ಯ ಶಾಸಕರು ಒಂದು ಸಾರಿ ಖುದ್ದು ಇಲ್ಲಿ ಪರಿಶೀಲನೆ ಮಾಡಿ, ಈ ಭಾಗದಲ್ಲಿ ನೀರು ನಿಲ್ಲೋ ಜಾಗ ಇದು, ಹಂಗಾಗಿ ಈ ರೋಡ್ ತುಂಬ ಡ್ಯಾಮೇಜ್ ಆಗ್ತಾ ಇದೆ. ದಯವಿಟ್ಟು ಈ ರೋಡ್ನ ಈ ಸರಿ ಅಚ್ಚುಕಟ್ಟಾಗಿ, ಅಂದರೆ ಮುಂದಿನ ದಿನಗಳಲ್ಲಿ ಸುಮಾರು ಒಂದು 5-10 ವರ್ಷ ಆದರೂ ನಿಮ್ಮ ಹೆಸರು ಹೇಳ್ಬೇಕು ಈ ರೋಡು, ಆ ಥರ ಕಾಮಗಾರಿಯನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ನಾವು ಈ ಹತ್ತಿಬೆಲೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಂಬ್ಕೊಂಡಿದ್ವಿ. ಈ ಒಂದು ಕಾಮಗಾರಿ ಮುಂದುವರಲಿಲ್ಲ. ಮತ್ತು ತಾಲೂಕಿನಾದ್ಯಂತ ಸಹ ಎಲ್ಲ ಹಳ್ಳಿ ರಸ್ತೆಗಳು, ಈಗ ಸುಮಾರು ಹಳ್ಳಿ ರಸ್ತೆಗಳು ನಾರಾಯಣ ಸ್ವಾಮಿ ಅವರು MLA ಆಗಿದ್ದಾಗ ಏನು ಟಾರ್ ಹಾಕಿದ್ರು, ಇನ್ನೂ ಕೆಲವಕ್ಕೆ ಅವೆಲ್ಲ ಆಗಲೇ ಇಲ್ಲ. ಈಗ ಆಲ್ರೆಡಿ 13 ವರ್ಷ ಆಗಿದೆ ಶಾಸಕರಾಗಿ. ನಮ್ಮ ಶಾಸಕರು ನಮ್ಮ ಹತ್ತಿಬೆಲೆ ರಸ್ತೆ ಇದೆ, ಆನೇಕಲ್ ರಸ್ತೆ, ಸುಮಾರು ಒಂದು 2 ವರ್ಷದಿಂದ ಹದಗೆಟ್ಟೈತೆ. ಸುಮಾರು ಬಾರಿ ನಾವು ಹೋರಾಟಗಳು ಮಾಡಿದ್ದೀವಿ. ಸುಮ್ಮನೆ ತ್ಯಾಪೆ ಹಾಕ್ತಾರೆ, ನಿಲ್ಲಿಸ್ತಾರೆ. ಮತ್ತು ನೆನ್ನೆ ಕೂಡ ನಾವು ಹೋರಾಟ ಮಾಡಬೇಕು ಅಂತ ನಾವು ಎಲ್ಲ ರೆಡಿಯಾಗಿರ್ಬೇಕಾದ್ರೆ ನೆನ್ನೆ ಸಂಜೆ ಬಂದು ವೆಟ್ ಮಿಕ್ಸು ಅದು ಇದು ಬಂದು ಕಾಂಕ್ರೀಟು ಮತ್ತು ಮುಚ್ಚಕ್ಕೆ ಬಂದಿದ್ದಾರೆ. ಎಲ್ಲ ಅರ್ಧಂಬರ್ಧ ಕೆಲಸ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಶಾಸಕರು, ನಿಮಗೆ ಎಲ್ಲ ಪಾರ್ಟಿ ಅವರು ನಿಮಗೆ ಓಟ್ ಕೊಟ್ಟಿದ್ದಾರೆ. ದಯವಿಟ್ಟು ಕಾಮಗಾರಿಗಳನ್ನು ನೀವು ಶಾಶ್ವತ ಕಾಮಗಾರಿಗಳನ್ನು ಮಾಡಬೇಕು. ತಮ್ಮಲ್ಲಿ ಕಳಕಳಿಯಾಗಿ ನಾವು ಹತ್ತಿಬೆಲೆ ಮತ್ತು ಆನೇಕಲ್ ತಾಲೂಕಿನ ಪ್ರಜೆಗಳ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ಅರ್ಧಂಬರ್ಧ ಕೆಲಸ ಮಾಡಿಬಿಡಿ. ನೋಡಿ, ಎಲ್ಲ ಕಡೆನೂ ಹಳ್ಳಾಗಲೇ, ಅಲ್ಲೊಂದು ಹಳ್ಳ ಇಲ್ಲೊಂದು ಹಳ್ಳ, 2 ವೀಲರ್ಗಳು ಒಂಥರ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮೂರಲ್ಲಿ ನೋಡೋದಕ್ಕೆ ತುಂಬ ಬೇಸರ ಆಗುತ್ತೆ. ನಾವು ಫಸ್ಟ್ ನಮ್ಮೂರಲ್ಲಿ ಪ್ರತಿಭಟನೆ ಅಲ್ವ, ಇಡೀ ಆನೇಕಲ್ ತಾಲೂಕು ಅಂತ ಮಾಡ್ತೀವಿ, ತಾಲೂಕೆಲ್ಲ ಮಾಡ್ತೀವಿ. ಇದು ಶಾಂಪಲ್ಲು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ಅವರಿಗೆ ಉತ್ಪೂರ್ವಕ ವಂದನೆಗಳು. ಮಾನ್ಯ ಶಿವಣ್ಣನವರಿಗೆ ಒಂದು ಮನವಿ, ದಯವಿಟ್ಟು ಈ ರಸ್ತೆ ಗುಂಡಿಗಳನ್ನು ಮುಚ್ಚುವುದಕ್ಕೆ ಅವ್ರಿಗೊಂದು ಮನವಿ ಮಾಡ್ಕೊಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅವರು ಈ ರಸ್ತೆ ಗುಂಡಿಗಳನ್ನು ಮುಚ್ಚದಿದ್ದರೆ ನಮ್ಮ ಇಡೀ ಆನೇಕಲ್ ತಾಲೂಕಾದ್ಯಂತ ಜನಗಳು ಹಾಗೂ ಎಲ್ಲ BJP ಕಾರ್ಯಕರ್ತರಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ. ಶಿವಣ್ಣನವರು ಇದನ್ನು ಅರ್ಥಕೊಂಡು ಇದನ್ನು ದಯವಿಟ್ಟು ಸ್ವಲ್ಪ ಶೀಘ್ರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೂ ಇದಕ್ಕೆ ನಮಗೆ ಸಹಕಾರ ಕೊಟ್ಟಂಥ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಮೀಡಿಯಾ ಮಿತ್ರರಿಗೆ ಉತ್ಪೂರ್ವಕ ವಂದನೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.